ಮಂತ್ರ ಸಂಹಿತೆ ಎಂಬ ಪದವು ಭಾರತೀಯ ವೇದ ಪಾರಂಪರ್ಯದ ಅತ್ಯಂತ ಪ್ರಾಚೀನ, ಪವಿತ್ರ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಒಳಗೊಂಡಿದೆ. ಮಂತ್ರ ಎಂಬ ಶಬ್ದವು ಮನ ಅಂದರೆ ಮನಸ್ಸು ಮತ್ತು ತ್ರ ಅಂದರೆ ರಕ್ಷಿಸುವುದು ಅಥವಾ ಶುದ್ಧಗೊಳಿಸುವುದು ಎಂಬ ಎರಡು ಶಬ್ದಗಳಿಂದ ರೂಪುಗೊಂಡಿದೆ. ಅಂದರೆ ಮಂತ್ರವೆಂದರೆ ಮನಸ್ಸನ್ನು ಶುದ್ಧಗೊಳಿಸುವ, ಅದನ್ನು ದೇವಶಕ್ತಿಯತ್ತ ಕೊಂಡೊಯ್ಯುವ ಶಬ್ದ. ಸಂಹಿತೆ ಎಂದರೆ ಒಂದು ಸಂಗ್ರಹ, ಸಮೂಹ ಅಥವಾ ವ್ಯವಸ್ಥಿತವಾದ ರೂಪ. ಹೀಗಾಗಿ ಮಂತ್ರ ಸಂಹಿತೆ ಎಂದರೆ ದೇವತೆಗಳಿಗೆ, ಯಜ್ಞಗಳಿಗೆ, ಧ್ಯಾನ ಉಪಾಸನೆಗೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಿಸಿದ ಮಂತ್ರಗಳ ಸಂಗ್ರಹವೆಂದು ಅರ್ಥವಾಗುತ್ತದೆ. ಮಂತ್ರ ಸಂಹಿತೆಯು ಕೇವಲ ಧಾರ್ಮಿಕ ಪಾಠವಲ್ಲ, ಅದು ಶಬ್ದದ ವಿಜ್ಞಾನವೂ ಆಗಿದೆ. ವೇದಗಳ ಕಾಲದಿಂದಲೇ ಋಷಿಗಳು ಶಬ್ದದ ಮಹತ್ವವನ್ನು ಅರಿತು ಶಬ್ದದ ಮೂಲಕ ದೇವರನ್ನು ಅನುಭವಿಸುವ ಮಾರ್ಗವನ್ನು ರೂಪಿಸಿದರು. ಅವರ ಅನುಭವದಿಂದ ಉದ್ಭವವಾದ ಪವಿತ್ರ ಧ್ವನಿಗಳೇ ಮಂತ್ರಗಳು. ಮಂತ್ರವು ಶಬ್ದದ ಮೂಲಕ ದೇವರ ಚೈತನ್ಯವನ್ನು ಜೀವಂತಗೊಳಿಸುವ ಸಾಧನವಾಗಿದೆ. ಅದರಲ್ಲಿ ದೇವರ ನಾಮ, ರೂಪ, ಶಕ್ತಿ ಮತ್ತು ಆಶೀರ್ವಾದಗಳೆಲ್ಲ ಅಡಕವಾಗಿವೆ. ಪ್ರತಿ ಮಂತ್ರವು ಪ್ರಕೃತಿಯ ಯಾವುದೋ ಶಕ್ತಿಯ ಪ್ರತಿನಿಧಿ. ಉದಾಹರಣೆಗೆ, ಸೂರ್ಯನ ಮಂತ್ರವು ಬೆಳಕಿನ ಶಕ್ತಿ, ಅಗ್ನಿಯ ಮಂತ್ರವು ಶುದ್ಧೀಕರಣದ ಶಕ್ತಿ, ಲಕ್ಷ್ಮಿಯ ಮಂತ್ರವು ಸಂಪತ್ತಿನ ಶಕ್ತಿ, ಮತ್ತು ಶಿವನ ಮಂತ್ರವು ವಿನಾಶ ಮತ್ತು ಪುನರುತ್ಥಾನದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಮಂತ್ರ ಸಂಹಿತೆ ಎಂದರೆ ಈ ಎಲ್ಲ ಶಕ್ತಿಗಳನ್ನು ಸಮಗ್ರವಾಗಿ ಒಳಗೊಂಡ ಪವಿತ್ರ ಗ್ರಂಥ. ಇದು ವೇದಗಳ ಪ್ರಮುಖ ಭಾಗವಾಗಿದ್ದು 4 ವೇದಗಳಲ್ಲಿ ವಿಭಿನ್ನ ರೂಪದಲ್ಲಿ ಅಡಕವಾಗಿದೆ. ಋಗ್ವೇದ ಸಂಹಿತೆಯಲ್ಲಿ ದೇವತೆಗಳ ಸ್ತುತಿಪದ್ಯಗಳು, ಯಜುರ್ವೇದ ಸಂಹಿತೆಯಲ್ಲಿ ಯಜ್ಞಗಳಲ್ಲಿ ಉಪಯೋಗಿಸುವ ಕರ್ಮಮಂತ್ರಗಳು, ಸಾಮವೇದ ಸಂಹಿತೆಯಲ್ಲಿ ಗಾಯನ ರೂಪದ ಮಂತ್ರಗಳು ಹಾಗೂ ಅಥರ್ವವೇದ ಸಂಹಿತೆಯಲ್ಲಿ ಜೀವನದ ನಾನಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಮಂತ್ರಗಳು ಅಡಕವಾಗಿವೆ. ಹೀಗಾಗಿ ಮಂತ್ರ ಸಂಹಿತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಮಾನವನ ಜೀವನದ ಪ್ರತಿಯೊಂದು ಹಂತಕ್ಕೂ ಮಾರ್ಗದರ್ಶಕವಾಗಿದೆ. ಮಂತ್ರಗಳ ಉಚ್ಚಾರಣೆ ಮತ್ತು ಧ್ವನಿ ಕ್ರಮವು ಅತ್ಯಂತ ಮುಖ್ಯ. ಒಂದು ಅಕ್ಷರದ ಉದ್ದ ಅಥವಾ ಸ್ವರದ ಬದಲಾವಣೆ ಕೂಡ ಅದರ ಶಕ್ತಿಯನ್ನು ಬದಲಾಯಿಸಬಹುದು ಎಂದು ಋಷಿಗಳು ನಂಬಿದ್ದರು. ಮಂತ್ರವನ್ನು ಉಚ್ಚರಿಸುವಾಗ ಮನಸ್ಸು ಶುದ್ಧವಾಗಿರಬೇಕು, ಉಸಿರಾಟ ಸಮನ್ವಯವಾಗಿರಬೇಕು ಮತ್ತು ಭಾವನೆ ದೇವರ ಮೇಲೆ ಕೇಂದ್ರೀಕೃತವಾಗಿರಬೇಕು. ಶಬ್ದದ ಕಂಪನಗಳು ಮನುಷ್ಯನ ಚಿತ್ತಕ್ಕೆ, ನರಮಂಡಲಕ್ಕೆ ಮತ್ತು ಚೈತನ್ಯಕ್ಕೆ ಆಳವಾದ ಪ್ರಭಾವ ಬೀರುತ್ತವೆ. ಮಂತ್ರ ಪಠಣವು ಮನಸ್ಸಿನ ಚಂಚಲತೆಯನ್ನು ನಿವಾರಿಸಿ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಇದೇ ಕಾರಣಕ್ಕೆ ಧ್ಯಾನ, ಯಜ್ಞ, ಪೂಜೆ ಮತ್ತು ಹೋಮಗಳಲ್ಲಿ ಮಂತ್ರಗಳನ್ನು ಪಠಿಸುವುದು ಕಡ್ಡಾಯವೆಂದು ಪರಿಗಣಿಸಲಾಗಿದೆ. ಮಂತ್ರ ಸಂಹಿತೆಯು ದೇವರನ್ನು ಪ್ರಾರ್ಥಿಸಲು ಮಾತ್ರವಲ್ಲ, ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಶಕ್ತಿಯನ್ನು ನೀಡುತ್ತದೆ. ಬೆಳಗ್ಗೆ ಎದ್ದಾಗ ಸೂರ್ಯನ ಮಂತ್ರವನ್ನು ಪಠಿಸುವುದರಿಂದ ಉತ್ಸಾಹ ದೊರೆಯುತ್ತದೆ. ಅನ್ನ ತಿನ್ನುವ ಮುನ್ನ ಅನ್ನದೇವತೆಯ ಮಂತ್ರವು ಕೃತಜ್ಞತೆಯನ್ನು ಹುಟ್ಟಿಸುತ್ತದೆ. ರಾತ್ರಿ ನಿದ್ರೆಗೆ ಮುನ್ನ ಶಾಂತಿ ಮಂತ್ರವು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಈ ರೀತಿ ಮಂತ್ರ ಸಂಹಿತೆಯು ಜೀವನದ ಪ್ರತಿಯೊಂದು ಕ್ಷಣವನ್ನು ಪವಿತ್ರಗೊಳಿಸಲು ಉಪಯೋಗವಾಗುತ್ತದೆ. ಮಂತ್ರ ಪಠಣವು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದಲೂ ಮಹತ್ವದ್ದಾಗಿದೆ. ವಿಜ್ಞಾನಿಗಳ ಪ್ರಕಾರ ಮಂತ್ರ ಪಠಣದಿಂದ ಹೊರಹೊಮ್ಮುವ ಧ್ವನಿ ಕಂಪನಗಳು ಮಿದುಳಿನ ತರಂಗಗಳನ್ನು ಸಮತೋಲನಗೊಳಿಸುತ್ತವೆ. ಹೃದಯದ ಸ್ಪಂದನ ನಿಯಂತ್ರಣ, ಉಸಿರಾಟದ ಸಮತೋಲನ ಮತ್ತು ಮನಸ್ಸಿನ ಶಾಂತಿಗೆ ಇದು ಸಹಕಾರಿ. ಅದಲ್ಲದೆ ನಿಯಮಿತ ಮಂತ್ರ ಜಪದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಮನಸ್ಸಿನ ಶುದ್ಧತೆ ವೃದ್ಧಿಸುತ್ತದೆ ಮತ್ತು ನಕಾರಾತ್ಮಕ ಚಿಂತನೆಗಳು ಮಾಯವಾಗುತ್ತವೆ. ಮಂತ್ರ ಸಂಹಿತೆಯಲ್ಲಿ ಅಸಂಖ್ಯಾತ ಮಂತ್ರಗಳಿವೆ. ಅವುಗಳಲ್ಲಿ ಕೆಲವನ್ನು ಎಲ್ಲರೂ ತಿಳಿದಿದ್ದಾರೆ. ಓಂ ಎಂಬ ಮೂಲ ಮಂತ್ರವೇ ಸೃಷ್ಟಿಯ ಆದಿ ಶಬ್ದವಾಗಿದೆ. ಅದು ಬ್ರಹ್ಮನ ಪ್ರತ್ಯಕ್ಷ ರೂಪವೆಂದು ಪರಿಗಣಿಸಲಾಗಿದೆ. ಗಾಯತ್ರಿ ಮಂತ್ರ ಮಾನವನ ಬುದ್ಧಿಯ ಬೆಳಕನ್ನು ಬೆಳಗಿಸುವ ಶಕ್ತಿಯಾಗಿದೆ. ಮಹಾಮೃತ್ಯುಂಜಯ ಮಂತ್ರ
ಪ್ರಾಣಶಕ್ತಿಯನ್ನು ಬಲಪಡಿಸುವುದು, ರೋಗ ನಿವಾರಣೆ ನೀಡುವುದು. ಲಕ್ಷ್ಮೀ ಮಂತ್ರವು ಧನ ಸಂಪತ್ತಿನ ಶಕ್ತಿ ನೀಡುತ್ತದೆ. ಈ ಎಲ್ಲ ಮಂತ್ರಗಳು ಶಬ್ದದ ಮೂಲಕ ದೇವರ ಶಕ್ತಿಯನ್ನು ನಮ್ಮೊಳಗೆ ಎಚ್ಚರಿಸುತ್ತವೆ. ಮಂತ್ರ ಸಂಹಿತೆಯು ಮಾನವನ ಆತ್ಮಜ್ಞಾನವನ್ನು ಹೆಚ್ಚಿಸುವ ಮಾರ್ಗವಾಗಿದೆ. ಅದು ಕೇವಲ ಪೂಜೆಯ ಒಂದು ಭಾಗವಲ್ಲ, ಅದು ದೇವರೊಂದಿಗೆ ನೇರ ಸಂವಾದ ನಡೆಸುವ ದಾರಿಯಾಗಿದೆ. ಮಂತ್ರ ಪಠಿಸುವಾಗ, ದೇವರ ನಾಮವನ್ನು ಉಚ್ಚರಿಸುವಾಗ ನಾವು ನಮ್ಮ ಒಳಗಿನ ಚೈತನ್ಯವನ್ನು ಸ್ಪಂದಿಸುವಂತೆ ಮಾಡುತ್ತೇವೆ. ಆ ಕ್ಷಣದಲ್ಲಿ ದೇವರು ನಮ್ಮೊಳಗೆ ಜೀವಂತನಾಗುತ್ತಾನೆ. ಹೀಗಾಗಿ ಮಂತ್ರ ಸಂಹಿತೆಯು ಕೇವಲ ಧ್ವನಿಯ ಸಂಗ್ರಹವಲ್ಲ, ಅದು ದೇವರ ಚೈತನ್ಯವನ್ನು ಶಬ್ದದ ರೂಪದಲ್ಲಿ ನಿರೂಪಿಸಿದ ದೈವಿಕ ಗ್ರಂಥವಾಗಿದೆ. ಇದೇ ಕಾರಣದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಮಂತ್ರ ಸಂಹಿತೆಗೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ. ಮಂತ್ರ ಪಠಣವು ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಜನನದಿಂದ ಮರಣದವರೆಗೆ ಉಪಯೋಗವಾಗುತ್ತದೆ. ಜನನ ಸಂದರ್ಭದಲ್ಲಿ ಆಶೀರ್ವಾದದ ಮಂತ್ರ, ವಿವಾಹದಲ್ಲಿ ಮಂಗಳ ಮಂತ್ರ, ಯಜ್ಞಗಳಲ್ಲಿ ಸ್ತೋತ್ರ ಮಂತ್ರ, ಶಾಂತಿ ಪಾಠಗಳಲ್ಲಿ ರಕ್ಷಣಾ ಮಂತ್ರ ಮತ್ತು ಅಂತ್ಯಕ್ರಿಯೆಗಳಲ್ಲಿ ಮುಕ್ತಿ ಮಂತ್ರ, ಇವುಗಳೆಲ್ಲ ಮಂತ್ರ ಸಂಹಿತೆಯ ಭಾಗವೇ ಆಗಿವೆ. ಮಂತ್ರ ಸಂಹಿತೆಯು ಮಾನವನ ಜೀವನವನ್ನು ದೇವರತ್ತ ಕೊಂಡೊಯ್ಯುವ ಸೇತುವೆಯಾಗಿದೆ. ಅದು ಮನಸ್ಸಿನ ಕಳಂಕವನ್ನು ದೂರ ಮಾಡಿ ಆತ್ಮದ ಶುದ್ಧತೆಯನ್ನು ಬೆಳಗಿಸುತ್ತದೆ. ಯಾವ ಮನುಷ್ಯನು ಮಂತ್ರ ಪಠಣದ ಶ್ರದ್ಧೆಯನ್ನು ರೂಢಿಸಿಕೊಳ್ಳುತ್ತಾನೋ ಅವನ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆತ್ಮಸಾಕ್ಷಾತ್ಕಾರ ಖಚಿತವಾಗಿಯೂ ಬರುತ್ತದೆ. ಮಂತ್ರ ಸಂಹಿತೆಯು ಕೇವಲ ಗ್ರಂಥವಲ್ಲ, ಅದು ಸತ್ಯದ ಶಬ್ದ, ಶಕ್ತಿಯ ಕಂಪನ ಮತ್ತು ದೇವರ ಸಾನ್ನಿಧ್ಯವನ್ನು ಅನುಭವಿಸುವ ದೈವಿಕ ಸಾಧನವಾಗಿದೆ. ಈ ರೀತಿ ಮಂತ್ರ ಸಂಹಿತೆ ಮಾನವನ ಅಂತರಂಗವನ್ನು ಶುದ್ಧಗೊಳಿಸಿ ಬಾಹ್ಯ ಜಗತ್ತಿನೊಂದಿಗೆ ಶಾಂತಿಯ ಸಹಜ ನಂಟು ಸ್ಥಾಪಿಸುತ್ತದೆ. ಇದು ಧರ್ಮ, ಜ್ಞಾನ, ಶಕ್ತಿ ಮತ್ತು ಶಾಂತಿಯ ಚತುರ್ಮಾರ್ಗವನ್ನು ಒಂದೇ ಸೂರಿನಡಿಯಲ್ಲಿ ಒಟ್ಟುಗೂಡಿಸಿದ ಅಮೃತ ತತ್ವವಾಗಿದೆ. ಮಂತ್ರ ಸಂಹಿತೆಯ ಪಠಣದಿಂದ ದೇವರ ಆಶೀರ್ವಾದ ಪ್ರಾಪ್ತಿಯಾಗಿ ಜೀವನದ ಎಲ್ಲ ದುಃಖಗಳು ನಿವಾರಣೆಯಾಗಿ ಆತ್ಮವು ಪರಮಾತ್ಮನೊಂದಿಗೆ ಏಕೀಕೃತವಾಗುತ್ತದೆ. ಹೀಗಾಗಿ ಮಂತ್ರ ಸಂಹಿತೆ ಎಂದರೆ ಶಬ್ದದ ರೂಪದಲ್ಲಿ ವ್ಯಕ್ತವಾದ ಬ್ರಹ್ಮಜ್ಞಾನ. ಅದು ಸತ್ಯದ ಶಕ್ತಿ, ಅದು ಶಬ್ದದ ದೇವತೆ, ಅದು ಜೀವನದ ಶುದ್ಧೀಕರಣದ ದಾರಿಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.